ಅವನು ಪುನಃ ಸಮಾಧಿಯೊಳಗೆ ಸ್ಥಿತನಾದ. ಇಂದ್ರಿಯ ಮನಸ್ಸಿನ ಕ್ರಿಯಾರಹಿತನಾದ. ಹೆಂಗಪ್ಪ? ಕಾಗದ ಬರೆದ ಮೂರ್ತಿ ಇರ್ತದಲ್ಲ ಹಾಗಾಯ್ತು. ನಾವು ಪುನಃ ಅವನಿಗೆ ಎಬ್ಬಿಸಿದ್ವಿ. ಬಹಳಷ್ಟು ಶಬ್ದ ಮಾಡಿ ಎತ್ತರಾಗಿ ಜೋರ ಶಬ್ದ ಹೇಳಿ ಅವಾಗ ನಾವು ಅಲ್ಲಿಂದ ಹೊರಟು ಬ್ರಾಹ್ಮಣ ಮನೆಗೆ ಬಂದೆ. ಅವನ ಮೇಲೆ ದೊಡ್ಡ ಉತ್ಸಾಹ. ಪುನಃ ಸಮಯ ನೋಡಿಕೊಂಡು ಕ್ರಮದಿಂದ 7 ಭಾಯಿ ಹೋಗಿದ್ರು, ಸತ್ತಿದ್ರು. ಅವರು ಅಷ್ಟಮ ಮೇರ ನನ್ನ ಮಿತ್ರ ಜೀವಂತಿದ್ದ 8 ಮಂದಿ. ಪುನಃ ಅವನು ಸತ್ತ. ಅವಾಗ ನಾನು ಭಾಳ ಶೋಕವಾನ. ನನ್ನ ಪ್ರಿಯತಮನು ಸತ್ತು ಹೋದಲ್ಲ, ಇನ್ನು ಏನು ಮಾಡಲಿ? ಹೇ ರಾಮ, ನಾನು ವಿಚಾರ ಮಾಡಿದೆ. ಪುನಃ ಕದಂಬ ತಪ ಅವನ ಹತ್ರ ಹೋಗೋಣ, ಮತ್ತು ನನ್ನ ದುಃಖ ನಷ್ಟ ಆಕತ್ತಲ್ಲಿ ಹೋದ. ಅವಾಗ ನಾ ಹೋಗಿ 3 ತಿಂಗಳವರೆಗೆ ಅವನ ಹತ್ರ ಇದ್ದೆ. ಅವನಿಗೆ ನಾನು ಎಬ್ಬಸ್ ಪರಂತು ಹೆಸರಾಗಿ 3 ತಿಂಗಳು ಆಗೋದು. ಅವಾಗ ಹೆಸರ ನಾನು ಅವನಿಗೆ ನಮಸ್ಕಾರ ಮಾಡಿ ಹೇಳಿದೆ, ಮುನಿವರ, ಇದರ ನಿನ್ನ ರಾಜ್ಯವನ್ನು ಭೋಗಿಸಾಕತ್ತಿದ್ದು ಎಲ್ಲ, ನಾನು ಒಬ್ಬನೇ ದುಃಖ, ಅದಕ್ಕೆ ನನ್ನ ದುಃಖ ನೀನು ನಾಶ ಮಾಡು, ನಾನು ನಿನ್ನ ಶರಣ ಬಂದಿದ್ದೇನೆ. ಆವಾಗ ಆ ಕದಂಬ ತಪ ಅನ್ನೋ ಹೇಳ್ತಾರೆ ಸಾರು, ನಾನು ನಿನಗೆ ಉಪದೇಶ ಮಾಡ್ತೀನಿ, ಪರಂತು ನಿನಗೆ ಸ್ವರೂಪದ ಸಾಕ್ಷಾತ್ಕಾರ ಆಗುವುದಿಲ್ಲ. ಯಾಕೆ? ತಯಾರಿ ಬೇಕಾದ ಏನ? ಯಾಕೆ? ನಿನ್ನಿಂದ ಅಭ್ಯಾಸ ಆಗಿಲ್ಲ. ಅಭ್ಯಾಸ ಇಲ್ಲದೆ ಸ್ವರೂಪದ ಸಾಕ್ಷಾತ್ಕಾರ ಆಗುವುದಿಲ್ಲ. ಅಭ್ಯಾಸ ನಾನು ಅನ್ನೋದು ವ್ಯರ್ಥ. ನಾ ಹೇಳಂತೀವಿ, ಉಪದೇಶ ಮಾಡಂತೀವಿ, ಏನು ಉಪದೇಶ ಮಾಡಲಿ? ವ್ಯರ್ಥ ಆಗ್ತೈತಿ. ಅದಕ್ಕೆ ನಾನು ದುಃಖ ನಷ್ಟ ಮಾಡುವಂಥ ಉಪಾಯ ನಿನಗೆ ಆ ದುಃಖ ಐತಲ್ಲ ಅದನ್ನು ನೋಡಿ, ಅದರಿಂದ ನೀನು ನನ್ನ ಸಮಾನ ಆಗಿಬಿಡ್ತಿ. ದುಃಖರಹಿತ ಅನಂತಾತ್ಮ ಸುಖ ನೋಡಿ. ದುಃಖರಹಿತ ಅಂತ ಅನಂತಾತ್ಮ ಹೆಸರು ಅಯೋಧ್ಯ ನಗರ. ಅದರ ರಾಜ ದಶರಥ ಮಹಾರಾಜ, ಅವನ ಮನೆ ರಾಮ ಪುತ್ರ. ಅವನು ವಸಿಷ್ಠ ಮಹರ್ಷಿಗಳು ಮೋಕ್ಷ ಉಪಾಯವನ್ನು ಉಪದೇಶ ಮಾಡ್ತಾರೆ. ಅದು ಭಾಳ ನೋಡಿ, ಅದು ಸಭೆಯೊಳಗೆ ಸಿಗ್ತೈತಿ. ಅಲ್ಲಿ ನೀವು ಹೋಗಿ ನಿನಗೂ ಕೂಡ ಸ್ವರೂಪದ ಪ್ರಾಪ್ತಿ. ಸಂಶಯ ಮಾಡ್ಕೋಬೇಡ. ಹೇ ರಾಮ, ಯಾವಾಗ ಈ ರೀತಿ ಆ ತಪಸ್ವಿ ನನಗೆ ಹೇಳಿದ್ನು, ಅವಾಗ ನಾ ಅಲ್ಲಿಂದ ಹೊರಟು ನಾನು ನಿನ್ನ ಹತ್ರ ಬಂದು ಮತ್ತೇನು ನಾನು ನಿನಗೆ ಕೇಳಿದ್ದೆಲ್ಲ ಅದನ್ನು ಮಾಡು. ನಾವು ಏನು ನೋಡಿದ್ದೆ ಕೇಳಿದ್ದೆ ಅದನ್ನೇ ಹೇಳಕತ್ತೆ. ರಾಮ ಹೇಳ್ತಾನೆ, ಹೇ ವಸಿಷ್ಠ, ಆ ವೃತ್ತಾಂತ ನಾನು ಅವನಿಗೆ ಹೇಳಿದ್ದೆ. ಆ ಪ್ರಭುವಿನ ಮುಂದೆ ಹೇಳಿದೆ, ಕುಂದದಂತನೂ ನಿನ್ನ ಹತ್ರ ಕುಂತ, ಇನ್ನು ಇವ ಕೇಳು, ಸ್ವರೂಪದ ಪ್ರಾಪ್ತಿ ಆಗಿತ್ತೋ ಅಥವಾ ಇಲ್ಲೋ? ನೀನು ಅವನ ಅವಸ್ಥಾಕ್ಕೆ ಏನು ನನಪ ಹೆಂಗೈತಿ ಅವನ ಅವಸ್ಥೆಗೆ? ವಾಲ್ಮೀಕಿ ಋಷಿಗಳ ಅವರದ ಅರ್ಥ ಭರದ್ವಾಜ ಯಾವಾಗ ಈ ಪ್ರಕಾರ ರಾಮ ಹೇಳಿದ್ನು, ಅವಾಗ ವಸಿಷ್ಠರು ಯಾರು ಮಹಾಮುನಿ ಅದಾರು ಕೃಪಾ ಮಾಡಿ ಅವ್ರು ಹೇಳಿ, ವಸಿಷ್ಠ, ಹೇ ಬ್ರಾಹ್ಮಣ, ಈ ಮೋಕ್ಷ ಉಪಾಯ ನಾನು ಸಂಪೂರ್ಣ ಹೇಳಿ, ಅದನ್ನು ಕೇಳಿ ನೀ ಏನು ತಿಳ್ಕೊಂಡಿಪ್ಪ? ನಾನಂತೂ ಹೇಳಿ, ನೀ ಏನು ತಿಳ್ಕೊಂಡು? ಆ ಕುಂದಂತ ಹೇಳ್ತಾನೆ, ಹೇ ಸರ್ವ ಸಂಶಯ ಕಟ್ಮಣವೇ ನೀನು. ಏನು ನನಗೆ ಸಂಶಯ ರೂಪ ಅವಾಗ ಆವರಣ ಆಯಿತು ಅದೆಲ್ಲ ನಷ್ಟ. ನಿನ್ನ ವಚನ ರೂಪ ಪ್ರಕಾಶ ಅಜ್ಞಾನ ರೂಪ ಅಂಧಕಾರ ನಾಶ. ಮತ್ತೇನು ತಿಳ್ಕೊಳ್ಳಿಕ್ಕೆ ಯೋಗ್ಯ ಪದ ನಾನಂತ ತಿಳ್ಕೊಂಡೆ, ಏನು ಪಡ್ಕೊಳ್ಳೋದು ಯೋಗ್ಯತೋ ಪಡ್ಕೊಂಡೆ. ಈಗ ನಾನು ನನ್ನ ಸ್ವಭಾವದ ಸ್ಥಿತನಾಗಿದ್ದೇನೆ. ಇನ್ನು ನನಗೆ ಕಲ್ಪನಾ ಯಾವುದು ಇಲ್ಲ. ನಾನು ಅನಂತ ಆತ್ಮನಾಗಿದ್ದೇನೆ. ನಿತ್ಯ ಶುದ್ಧ ಅಚ್ಯುತನಾಗಿದ್ದೇನೆ. ಪರಮಾನಂದ ಸ್ವರೂಪನಾಗಿದ್ದೇನೆ. ಸರ್ವ ಜಗತ್ ನಮ್ಮ ಸ್ವರೂಪವೇ ಆಯಿತು. ಹೇ ಭಗವಂತ, ಅಂತಃಪುರ ಏನೇನು ಸೃಷ್ಟಿ ಇದರಿಗೆ
ಸಂಶಯ ಇತ್ತೋ ಇದರಿಂದ ಸಂಶಯ ಇತ್ತ ಅದು ನಿನ್ನ ವಚನ ದೂರ ಆಯಿತು. ಮತ್ತು ಒಂದು ಸಣ್ಣ ಉಸಿರಿನೊಳಗೆ ಬ್ರಹ್ಮಾಂಡ ಕಾಣಿಸ್ತದೆ, ಆತ್ಮತ್ವ ಭಾವನ ಕಾಣಿಸ್ತದೆ, ಬೇರೆ ಕಾಣಿಲ್ಲ. ಹೀಗೆ ಅನೇಕ ಹೆಂಗಪ್ಪ ಅನೇಕ ದರ್ಪಣ ನನ್ನ ಮುಖ ಕಾಣಿಸ್ತದೆ. ನಿನ್ನ ವಚನ ಆದಿಂದ ಅಂತ ತನಕ ಈಗ ನನ್ನ ಮುಖ ಅನೇಕ ದರ್ಪಣದೊಳಗೆ ಮುಖ ಭಾಸಮಾನ ಆಕೈತೆ. ಹಂಗೆ ನನಗೆ ಎಲ್ಲ ಕಡೆಗೆ ನನ್ನ ಸ್ವರೂಪವೇ ಕಾಣಿಸ್ತಾ ಇದೆ. ಹೇರ ಭಗವಂತ, ನಿನ್ನ ವಚನ ಆದಿಂದ ಅಂತ ತನಕ ನಾ ಸಂಪೂರ್ಣ ಶ್ರವಣ ಮಾಡಿದೆ. ಹೆಂಗೆ ವಚನದ ಅದು ಪರಮ ಪಾವನ, ಪರಮ ಸಾರ, ಆತ್ಮಬೋಧದ ಕಾರಣ ಅದು ವಿಚಾರ ನನ್ನ ಭ್ರಾಂತಿ ನಿವೃತ್ತ. ಆ ವಿಚಾರ ನೀನು ಹೇಳ ನಿವೃತ್ತ. ನಾನು ನನ್ನನ್ನು ಸ್ಥಿತನಾಗಿದ್ದೇನೆ. ಇನ್ನು ಸರ್ವ ಬ್ರಹ್ಮ ಪ್ರಾಪ್ತಿ ಪ್ರತಿಪಾದನೆ ಮಾಡಿ ವಾಲ್ಮೀಕಿ ಮಹಾರಾಜ ಹೇಳ್ತಾರೆ, ಯಾವಾಗ ಈ ರೀತಿ ಕುಂದದಂತ ಅನ್ನು ಅವಾಗ ಶ್ರೀ ವಸಿಷ್ಠ ಅದನ್ನು ಕೇಳಿ ಪರಮಾನಂದ ಪಡ್ಕೊಂಡು ಪರಮ ಉಚಿತ ವಚನ ಪುನಃ ಹೇಳ್ತಾರೆ. ನೋಡಿ ಹೇ ರಾಮ, ಅವಾಗ ಈಗ ಕುಂದದಂತನ ಆತ್ಮಾನುಭವ, ಅವನು ವಿಶ್ರಾಂತಿ ಪಡ್ಕೊಂಡ ಆತ್ಮಾನುಭವ, ಇವನಿಗೆ ಎಲ್ಲ ತನ್ನಷ್ಟೆತ್ತ ಹಸ್ತಾಮಲಕವತ್ ಅನುಭವ ರೂಪ ಜಗತ್ತು ಕಾಣಿಸ್ತಾ ಇದೆ. ಹಸ್ತಾಮಲಕ ಅಂತ ಅಂಗೈ ನೆಲ್ಲಿಕಾಯಿ, ಹಸ್ತ ಆಮಲಕ, ಹಸ್ತ ಒಂದು ಕೈಗೆ, ಆಮಲಕ ನೆಲ್ಲಿಕಾಯಿ, ಅಂಗೈ ನೆಲ್ಲಿಕಾಯಿ ಅಂತ ಹೇಳ್ತಾರೆ. ಹಸ್ತಾಮಲಕವತ್ ಅನುಭವ ರೂಪ ಜಗತ್ತು ಕಾಣಿಸ್ತದೆ. ಆತ್ಮವೇ ನಾವು ನಿದ್ರಾ ಸ್ವರೂಪ ಆಗಿ ಕಾಣಿಸ್ತದೆ, ಮತ್ತು ಆತ್ಮವೇ ದೃಷ್ಟಾರೂಪವಾಗಿ ಕಾಣಿಸ್ತದೆ. ಅದನ್ನು ಬಿಟ್ಟು ಮತ್ತೊಂದು ವಸ್ತುನೇ ಇಲ್ಲ. ತನ್ನ ಅನುಭವ ಜಗದ್ರೂಪ ಆಗಿ ಕಾಣಿಸ್ತಾ ಇದೆ. ಆ ಅನುಭವ ಆಕಾಶ ಹೆಂಗೈತಪ್ಪ, ಎಲ್ಲ ಶಾಂತ ಅನಂತ ಅಖಂಡ ಸದಾ ಹೆಂಗಿದ್ದಂಗೆ ಐತಿ. ಹೆಸರು ನಾನಾ ರೂಪ ಕಾಣಿಸ್ತದೆ, ಪರಂತು ಅನಾನ ಐತಿ, ಅನಾನ ಇಲ್ಲ. ಸದಾ ಹ್ಯಾಂಗಿದ್ದ ಅಚೈತ್ ಚಿನ್ಮಾತ್ರ ಪರಮ ಶೂನ್ಯ, ಅದರೊಳಗೆ ಶೂನ್ಯವೂ ಶೂನ್ಯ ಆಗಿಬಿಟ್ಟರೆ ಶೂನ್ಯವೂ ಆಗಿಬಿಟ್ಟು ಹೆಂಗೆ ಚೈತ್ ದೃಶ್ಯ ರೂಪ ಅದೇ ಸ್ಫುರಣ ಆಗೋದು, ಅದರಿಂದ ರಹಿತವು. ಈ ಕಾರಣದಿಂದ ಪರಮಶೂನ್ಯದ ಮಾತಾಡೋದು ದೃಷ್ಟಿಗೆ ಬರ್ತೈತಿ, ಆದರೂ ಪರಮ ಮೌನನ ಅದು. ಹೇ ರಾಮ, ಅದರೊಳಗೆ ಜಗತ್ತು ಏನೂ ಆಗೇ ಇಲ್ಲ. ಹೆಂಗೆ ಸ್ವಪ್ನೊಳಗೆ ಪರ್ವತ ದೃಷ್ಟಿ ಬರ್ತದೋ ಅದನ್ನು ಅಸತ್ತಿಲ್ಲ, ಸತ್ತಿಲ್ಲ. ಅದಕ್ಕೆ ಈ ಜಗತ್ತು ಸತ್ ಅಸತ್ ವಿಲಕ್ಷಣ, ಸದಸತ್ ವಿಲಕ್ಷಣ. ಯಾಕೆ ಏನು ಆಗೇ ಇಲ್ಲ, ಹುಟ್ಟೇ ಇಲ್ಲ. ಯಾವುದು ಕಾಣಿಸ್ತದೋ ಅದು ಆತ್ಮನೇ ಅದು. ಹೆಂಗೆ ರತ್ನದ ಪ್ರಕಾಶ ಚಮತ್ಕಾರ ಆಕತೋ ಹಂಗೆ ಆತ್ಮನ ಪ್ರಕಾಶ ಜಗತ್ತೈತಿ. ಹೆಂಗೆ ಸಮುದ್ರ ದ್ರವತ ತರಂಗ ರೂಪ ಆಕ ಹಂಗೆ ಬ್ರಹ್ಮ ಸಮಯ ಜಗತ್ ರೂಪ ಕಾಣಕತ್ತೈತಿ. ಮತ್ತು ಆದಿ ಸ್ಪಂದ ಸ್ಫುರಣ ಆಯಿತು, ಅದು ಜಗತ್ ರೂಪ ಸ್ಥಿತ. ಅದು ಹೆಂಗಿದ್ದ ಹಂಗೆ, ಅದು ಹೆಂಗಪ್ಪ ಹಂಗೆ ನಾವು ಅದ್ರ ಕಾರ್ಯಕಾರಣ ಭಾವ ರಹಿತ. ಅದಕ್ಕನ ಪ್ರಮಾದ. ಅವನಿಗೆ ಯಾವನಿಗೆ ಪ್ರಮಾದ ಆಗಿದೆಯೋ ಅವನಿಗೆ ಈ ಕಾರಣ ಭಾವ ಕಾಣಿಸ್ತದೆ, ಭಾಸಮಾನ ಆಕತ್ತೆ. ಹಂಗೆ ಅದು ಹೆಂಗೆ ಯಾವಾಗ ಸತ್ ಅಂತ ತಿಳ್ಕೊಂಡು ಪಾಪ ಮಾಡ್ತಾನೋ ಭಾಳ ದೊಡ್ಡ ಪಾಪ ಆಕಾರ ಉದಯ, ಆವಾಗ ಸ್ಥಾವರ ರೂಪ ಆಗ್ತಾನ. ಪುನಃ ಸ್ಥಾವರನ್ನು ತ್ಯಾಗ ಮಾಡಿ ಜಂಗಮ ಮನುಷ್ಯ. ಹೇ ರಾಮ, ಈ ಪ್ರಕಾರ ಈ ಜ್ಞಾನ ಸಂಹಿತ್ ಚೈತ್ಯ ಸಂಬಂಧಿ ಆಗಿ ನಾನಾ ಪ್ರಕಾರ ರೂಪ ಧಾರಣ ಮಾಡ್ತಾರೆ. ಮತ್ತು ಪ್ರಮಾದದಿಂದ ಭಿನ್ನ ಭಿನ್ನವಾಗಿ ಭಿನ್ನ ಭಿನ್ನ ಯಾಕೆ ಕಾಣಿಸ್ತತಿ? ಪ್ರಮಾದ. ಪರಂತು ಸ್ವರೂಪದೊಳಗೆ ಏನು ಅಪರ ಬೇರೆ ಇಲ್ಲವೇ ಇಲ್ಲ, ಸದಾ ಅಖಂಡ. ಎಲ್ಲಿ ತನಕ ಪ್ರಮಾದ ಆಗ್ತೈತೋ ಅಲ್ಲಿ ತನಕ ಜಗತ್ತಿನ ಆದಿ ಅಂತ ಭಾಸನ ಮಾಡುವುದು. ಯಾವಾಗ ಪ್ರಮಾದ ಎಚ್ಚರ ಆಗ್ತದೆ, ಪ್ರಮಾದದಿಂದ ಎಚ್ಚರ ಅಂದರೆ ಪ್ರಮಾದ ಅವಾಗ ಎಲ್ಲ ಕಲನ ಅಳಕಿಸೋದು. ಹೇ ರಾಮ, ಏನೇನು ಜಗತ್ತ ಭಾಸಮಾನದು ಅದೇನು ಆಗೇ ಇಲ್ಲ. ಅದೇ ಬ್ರಹ್ಮಸತ್ತ ತನ್ನೊಳಗೆ ಕಾಣಿಸ್ತದ. ಯಾವಾಗ ಜಾಗೃತ ಅವಸ್ಥೆ ಅನುಭವ ಆಗ್ತದೋ
ಅವಾಗ ಸುಷುಪ್ತಿ ಬರ್ತೈತಿ. ಅದ್ರೊಳಗೆ ಅಶುಭ ಕಲ್ಪನೆ ಇಲ್ಲ, ಅಶುಭ ಕಲ್ಪನೆ ಇಲ್ಲ. ಉದಯ ಅಸ್ತ ಕಲ್ಪನೆಯಿಂದ ರಹಿತ ಅದ್ವೈತ ಸತ್ತ ಐತಿ. ಒಂದೇ ಒಂದು ಅದ್ವೈತ ಸತ್ತ. ಯಾವಾಗ ಪುನಃ ಅದರೊಳಗೆ ಚೇತನತ್ತ ಸ್ಫುರಣ ಆಕತ್ತೋ ಆ ಪುನಃ ಸ್ವಪ್ನ ಸೃಷ್ಟಿ ಕಾಣಿಸ್ತೈತಿ. ಕೆಲವು ಸ್ಥಾವರ ಜಂಗಮ ದೃಷ್ಟಿ ಕಾಣಿಸ್ತಾವೆ. ಅದರ ಸಂವೇದನ ಸ್ಫುರಣ ಭಾಸಮಾನ ಆಕೈತಿ, ಅದು ಜಂಗಮ ಅನಿಸ್ಕೊತೈತಿ. ಎಲ್ಲರೂ ಇಲ್ಲವೋ ಅದು ಸ್ಥಾವರ ಅನಿಸ್ಕೊತೈತಿ. ಪರಂತು ಅದು ಮತ್ತೊಂದು ಏನು ಇಲ್ಲ, ಅದೇ ಅದ್ವೈತ ಅನುಭವ ಸತ್ತ ಸ್ಥಾವರ ಜಂಗಮ ರೂಪ ಆಗಿ ಕಾಣಿಸ್ತದೆ. ಹಿಂಗೆ ಆತ್ಮ ಅನುಭವ ಈ ಜಗತ್ತಾಗಿ ಕಾಣಿಸ್ತೈತಪ್ಪ. ಹೇ ರಾಮ, ಸೃಷ್ಟಿಯ ಆದಿ ಪರಮ ಸುತ್ತ ಸುಷುಪ್ತಿ ಅಂತ ಸತ್ತಾನ ಇತ್ತು ಮಾತು. ಅದರ ಸಂವೇದನ ಸ್ಮರಣ ಜಗತ್ ಭಾಸಮಾನ, ಅದೇ ಸಂವೇದನ ಜಗತ್ತಾಗಿಪ್ಪ. ಯಾವ ಆತ್ಮಸತ್ತ ಸ್ಮರಣ ಆತಲ್ಲ ಅದೇ ರೂಪ, ಇತರೇನು ಇಲ್ಲವೇ ಇಲ್ಲ. ಹ್ಯಾಂಗೆ ಶರೀರ ಅಂಗ ಹಸ್ತ ಪಾದ ಆದಿ ಎಲ್ಲ ಶರೀರ ರೂಪನದು, ಹಂಗೆ ಪರಮಾತ್ಮನ ಅಂಗ ಹಸ್ತಪಾದ ಜಂಗಮ ಸೃಷ್ಟಿ ನಖಕೇಶಾದಿ ಸ್ಥಾವರ ಸೃಷ್ಟಿ ಅವೆಲ್ಲವೂ ಆತ್ಮನೇ ಆಗಿ, ಬೇರೆ ವಸ್ತು ಇಲ್ಲ ಇಲ್ಲ. ಹೆಂಗೆ ಸ್ವಪ್ನ ಸೃಷ್ಟಿ ಅನುಭವ ರೂಪ ಇರ್ತದೆ, ಸಂಕಲ್ಪಪುರ ರಚನೆ ಆಗಿ ಸೃಷ್ಟಿ ಸಂಕಲ್ಪವತಿ ಆಗಿ, ಹಂಗೆ ಈ ಸೃಷ್ಟಿ ಅನುಭವ ರೂಪದಪ್ಪ. ಇದು ಯಾವುದೇ ಕಾರಣದಿಂದ ಅಲ್ಲ ನೋಡಿ. ಅದಕ್ಕೆ ಬ್ರಹ್ಮರೂಪನ ಬ್ರಹ್ಮ ಸೂಕ್ಷ್ಮ ಅಣು ಅಲ್ಲಿ ಸೃಷ್ಟಿ ಸ್ಫುರಣ, ಅದೇನು ರೂಪದಪ್ಪ? ಬ್ರಹ್ಮವೇ ಸೃಷ್ಟಿ ಅದು. ಮತ್ತು ಸೃಷ್ಟಿ ಅದೇ ಬ್ರಹ್ಮ, ಬ್ರಹ್ಮವೇ ಸೃಷ್ಟಿ, ಸೃಷ್ಟಿಯೇ ಬ್ರಹ್ಮ. ಜಗತ್ ಭೇದ ಏನು ಇಲ್ಲವೇ ಇಲ್ಲ. ಪರಂತು ಅಜ್ಞಾನ ನಿದ್ರೆಯಿಂದ ಭಿನ್ನ ಭಿನ್ನ ಕಾಣಿಸ್ತದೆ. ಅಜ್ಞಾನ ನಿದ್ರೆಯಿಂದ ರಾಮ ಭಗವಂತ ನಿದ್ರೆ ಎಷ್ಟು ಪ್ರಕಾರವಾಗಿ ಮನುವಿನ ನಿದ್ರೆ ನೋಡಿ, ಎಷ್ಟು ಸಮಯ ಎಲ್ಲಿ ತನಕ ಇರ್ತೈತಿ. ಮತ್ತು ಸೂಕ್ಷ್ಮ ಅಣು ಸೃಷ್ಟಿ ಹೆಂಗೆ ಸ್ಫುರಣ ಆಯ್ತು, ಹೆಂಗೆ ಸ್ಥಿತ ಅದ, ಅದು ಅಣು ಸಂಜ್ಞಾ ಯಾರಿಂದ ಬಂತು, ಅನಂತ ಯಾಕದ, ಏನು ನೋಡ್ತದೆ, ಏನು ದೇವತಾ ಅದನು, ಅಸುರಾಧಿಕ ರೂಪ ಅದನು, ಚಿತ್ ಪ್ರಾಪ್ತ ಆತವರಿಗೆ. ವಸಿಷ್ಠ ಹೇಳ್ತಾರೆ, ರಾಮ ಅಜ್ಞಾನ ನಿದ್ರ ತನ್ನ ಕಾಲದಿಂದ ಅನಾದಿನೇ, ಅನಾದಿ ಅಂತ ಹೇಳೋದಿಲ್ಲ, ಹೇಳ ಬರಂಗ. ಈಗ ಉತ್ಪನ್ನ ಆತು ಎಲ್ಲಿ ತನಕ ಇರ್ತೈತಿ ನಾವು ಅಜ್ಞಾನ ಕಾಲದೊಳಗ ಇದರ ಆದಿ ಅಂತ ಪರಿಣಾಮ ಏನು ಆಗಿ ಯಾವಾಗ ಆತು, ಯಾವಾಗ ಹೋತು, ಕನಸು ಎಷ್ಟೊಂದು ಬಿತ್ತು, ಯಾವಾಗ ಹೋತು ಏನು ಕೇಳೋದು. ಹಂಗೆ ಎಲ್ಲಿ ತನಕ ಇರ್ತೈತಿ ಅಜ್ಞಾನ ಕಾಲ, ಇದಕ್ಕೆ ಆದಿ ಅಂತ ಪರಿಣಾಮ ಏನು ಇಲ್ಲ ಕಾಣೋದು. ಮತ್ತು ಜ್ಞಾನಾವಸ್ಥೆಯೊಳಗೆ ಇದರ ಅತ್ಯಂತ ಅಭಾವ ಎಚ್ಚರ ಆಯ್ತು ಅಂದರೆ ಎಲ್ಲಿ ಕನಸು ಇಲ್ಲ. ಯಾವಾಗ ಚಿತ್ ಸತ್ಯ ಆದಿ ಅನಂತತ ಕೇಳಿ ಅಂದರೆ ಹೇ ರಾಮ ಅದ್ವೈತ ಚಿನ್ಮಾತ್ರ ಆತ್ಮ ಸಮುದ್ರ, ಅದರೊಳಗೆ ಸೂಕ್ಷ್ಮ ಭಾವ ಅಹಂ ಅಸ್ಮಿ ಸುರ ನಾನು ಏನು ಸಂಮಿತ್ ಸ್ಫುರಣ ಇದೆ, ಅದರ ಹೆಸರು ಚಿತ್. ಆ ಚಿತ್ನ ಮುಂದೆ ಜಗತ್ತಾಗ ಶುದ್ಧ ಚಿನ್ಮಾತ್ರ ಸಂವೇದ ಚಿತ್ ಸ್ಫುರಣ, ಅದರೊಳಗೆ ಜಗತ್ತು ಅದೇ ಚಿತ್ ದೇವತಾ ಅಸುರ ಮತ್ತು ಜಂಗಮರು. ಅಸುರ ಜಂಗಮರು ನಾಗ ಪಿಶಾಚ ಕೀಟಾದಿ ಸ್ಥಾವರ ಜಂಗಮ ಆಗಿ ಕಾಣಿಸ್ತಾವೆ. ಮತ್ತು ವಾಸ್ತವ ಚೇತನ ಸತ್ತನೇ ಅದೆಲ್ಲ, ಅದರೊಳಗೆ ಇತರ ಏನು ಇಲ್ಲವೇ ಇಲ್ಲ. ಚಿದಾಕಾಶ ಸ್ಫುರಣ ನಾನಾ ಪ್ರಕಾರ. ಹೇ ರಾಮ ಪರಮ ಶುದ್ಧ ಚಿತ್ ಅಣುವಿನ ಜೊತೆ ಕೂಡ್ಕೊಂಡು ಚಿತ್ ಅನೇಕ ಬ್ರಹ್ಮಾಂಡ ಧಾರಣ ಮಾಡ್ತಾರೆ. ಆ ಸೂಕ್ಷ್ಮ ಅಣುಗಳು ಅನಂತ ಬ್ರಹ್ಮಾಂಡ ಸ್ಫುರಣ ಆಗ್ತವೆ. ಪರಂತು ಅದರಿಂದ ಭಿನ್ನ ಇಲ್ಲ. ಹೆಂಗಪ್ಪ, ಒಬ್ಬ ಪುರುಷ ಮಕ್ಕೋಣ, ಅವನ ಸ್ವಪ್ನ ಅನೇಕ ಜೀವ ಕಾಣಿಸ್ತಾವೆ. ಯಾವ ಜೀವ ತನ್ನ ತಾನು ಸ್ವಪ್ನ ಸೃಷ್ಟಿ ಸ್ಫುರಣ ಅನೇಕ ಸೃಷ್ಟಿ ಬರ್ತದೆ. ಹಂಗೆ ಸೂಕ್ಷ್ಮ ಚಿತ್ ಅಣುಗಳು ಅನಂತ ಸೃಷ್ಟಿಗಳು ಸ್ಫುರಣ ಆಗ್ತಾವಪ್ಪ. ಪರಂತು ಆತ್ಮಸತ್ತೆಯಿಂದ ಏನು ಅಲ್ಲ ಅಲ್ಲ. ಹೆಂಗೆ ಸೂರ್ಯನ ಕಿರಣದಿಂದ ಅನಂತ ಅನಂತ ತ್ರಿಶರೇಣು ಆಗ್ತಾವೆ, ಅವು ಸೂಕ್ಷ್ಮ. ಹಂಗೆ ಪರಮಾತ್ಮ ರೂಪ ಸೂರ್ಯನ ಚಿತ್ ಅಣು ಸೂಕ್ಷ್ಮ ಅದಪ್ಪ. ಅದ್ರಾಗ ತ್ರಿಶರೇಣುಗಳ ಅದು ಅಣು ಬಿಟ್ಟು ತ್ರಿಶರೇಣು ಒಂದು ಅಣುಗಳ ಮೂರು ಭಾಗ ತ್ರಿಶರೇಣು ಅಂತಾರೆ. ಹಂಗೆ
ಪರಮಾತ್ಮ ರೂಪ ಸೂರ್ಯನ ಚಿತ್ ಅಣು ಸೂಕ್ಷ್ಮ ಅದಪ್ಪ. ಆ ತ್ರಿಸರೇಣುಗಳಿಗೆ ಅದಕ್ಕಿಂತ ಚಿತ್ ಅಣುನೊಳಗೆ ಅನಂತ ಸೃಷ್ಟಿಯು ತನ್ನ ಸ್ಥಾನ ಸ್ಫುರಣ. ರಾಮ, ಎಲ್ಲಿ ತನಕ ಚಿತ್ ಸ್ಫುರಣ ಇರ್ತೈತೋ ಅಲ್ಲಿ ತನಕ ಸೃಷ್ಟಿ ಅಂತ ಆಗೋದಿಲ್ಲ. ಅಸಂಖ್ಯ ಜಗದ್ಭ್ರಮ ಇದ್ರ ಮುಂದೆ ಕಾಣಿಸ್ತಾ ಇದೆ, ಮತ್ತು ಅಸಂಖ್ಯ ಇವೆಲ್ಲ ಮುಂದೆ ಕಾಣಿಸ್ತೈತೆ. ಯಾವಾಗ ಚಿತ್ ಸ್ಫುರಣ ರಹಿತ ಆಗ್ತದೋ ಆವಾಗ ಜಗತ್ ಕಲ್ಪನಾನೇ ಇಲ್ಲ. ಹೆಂಗೆ ಸ್ವಪ್ನ ಸೃಷ್ಟಿ ಕಾಣಿಸ್ತದೆ, ದೊಡ್ಡ ವ್ಯವಹಾರ ಆಗ್ತಾವೆ. ಯಾವಾಗ ಎಚ್ಚರ ಆಗ್ತಾನೆ ಆವಾಗ ಸ್ವಪ್ನ ಸೃಷ್ಟಿ ವ್ಯವಹಾರ ಕಲ್ಪನಾ ಇಲ್ಲಂಗೆ. ಅದ್ವೈತ ತನ್ನಷ್ಟು ತಾನೇ ಒಂದೇ ಚಿತ್, ಅದು ಚಿತ್ತದ ನಿಂದ್ರೋದಿಂದ ಎಲ್ಲ ಬ್ರಹ್ಮ ನೆಸ್ಟ್ ಆಗಿ. ಹೇ ರಾಮ, ಸೂಕ್ಷ್ಮ ಚಿತ್ ಅಣು ಅದು ಸಂಜ್ಞಾ ಯಾವಾಗಪ್ಪ? ಯಾವಾಗ ಚಿತ್ ಸಂಬಂಧ ಆತೋ ಅವಾಗ. ಯಾವಾಗ ಚಿತ್ ಸ್ವಭಾವ ಸ್ಥಿತ ತನ್ನ ಸ್ವಭಾವ ಕಾರಣ ಆವಾಗ ದ್ವೈತ ಕಲ್ಪನಾ ಸೂಕ್ಷ್ಮ ಸ್ಥೂಲ ಭಾವ ಎಲ್ಲ ಇದ್ದಂಗೆ. ಮತ್ತು ಇದಕ್ಕಿಂತ ಸೂಕ್ಷ್ಮ ಸಂಜ್ಞಾ, ಇದರ ಸೂಕ್ಷ್ಮ ಸಂಜ್ಞಾ ಏನದು? ಅದು ಅವಿದ್ಯಕ ಭಾವ ಅದಪ್ಪ. ಯಾವ ಇಂದ್ರಿಯ ವಿಷಯ ಅಲ್ಲವೋ ಅದರೊಳಗೆ ಅಣುತಾ, ಇಂದ್ರಿಯ ವಿಷಯ ಅಲ್ಲ, ಅಣುತಾ ಸೂಕ್ಷ್ಮ ಅಣುವಿನೊಳಗೆ ವ್ಯಾಪಕ ಅಂದರು. ಇದರಿಂದ ಸೂಕ್ಷ್ಮ ಅನಿಸ್ಕೋತೈತಿ. ಅನಂತ ಇದಕ್ಕೆ ಎಲ್ಲಕ್ಕೂ ಧಾರಣ ಮಾಡ್ತಾ ಇದೆ. ಮತ್ತು ಆ ಜಗತ್ತೇನೈತಿ? ಹೇ ರಾಮ, ಈ ಜಗತ್ ಅಭಾವ ಮಾತ್ರ. ಎಲ್ಲಿ ಬಂದರೂ ಜಗತ್ ಅಭಾವ. ಹೆಂಗೆ ಮರುಸ್ಥಳ ಜಲಾಭಾಸ ಆಗ್ತದೆ ಹಂಗೆ ಆತ್ಮನ ಜಗತ್ತು ಭಾಸಮಾನ. ಈ ಜಗತ್ತು ಇಲ್ಲೇ ಇಲ್ಲ. ಇದಕ್ಕೆ ಕಾರಣ ಯಾರಿಗೆ ಹೇಳಪ್ಪ? ಆದಿ ಸೃಷ್ಟಿ ಆಕಾರ ಸ್ಫುರಣ ಆಯ್ತು, ಅದರೊಳಗೆ ಕಾರಣ ಕಾರ್ಯ ಭಾಸಮಾನ ಆಗತ್ತಿರು. ಆಭಾಸದ ದೃಢತ ಆಗಿತ್ತು. ಹೆಂಗೆ ಸ್ವಪ್ನೊಳಗೆ ಆದಿ ಸೃಷ್ಟಿ ಅಕಾರಣ ಬೀಜ ವೃಕ್ಷ ಆಗಿ ಕುಲ ಗಣ್ಣು ಎರಡು ಆದಾಗ ಸ್ಫುರಣ ಆಗ್ತೈತೆ. ಅವಾಗ ಸ್ವಪ್ನ ದೃಢತ ಗಟ್ಟಿಯಾಗುತ್ತೆ. ಆವಾಗ ಕಾರಣ ಕಾರ್ಯ ಭಾಸಮಾನ. ಪರಂತು ಯಾವ ಮಲಗೋನ್ ಬಿದ್ದಾನ ಅವನಿಗೆ ದೃಢ ಭಾಸಮಾನ. ಹೆಂಗೆ ಅಜ್ಞಾನಿಗೆ ಜಗತ್ ಕಾರ್ಯಕ್ಕೂ ದೃಢ ಕಾಣಿಸ್ತದೆ, ಜ್ಞಾನವಾನಿಗೆ ಎಲ್ಲ ತನ್ನಷ್ಟಕ್ಕೆ ತಾನೇ ಭಾಸ. ಹೆಂಗೆ ಸ್ವಪ್ನದಿಂದ ಎಚ್ಚರಕ್ಕ ಸ್ವಪ್ನ ಸೃಷ್ಟಿ ತನ್ನೋಡು ತಾನೇ ಕಾಣ್ತಪ್ಪ ಅಂತ ಅನ್ಕೋತಾನೆ. ಇದನ್ನು ನಾ ಹೇಳಿದ್ದೆ, ಎಲ್ಲವೂ ನಾನೇ ಆಗಿದ್ದೀನಿ, ಮತ್ತೇನು ಇಲ್ಲ. ಹಿಂಗೆ ಜ್ಞಾನವಾನ ಎಲ್ಲ ಜಗತ್ ಆಕಾಶ, ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ, ದೇವತಾ, ಮನುಷ್ಯ, ಪಶು, ಪಕ್ಷಿ, ವೃಕ್ಷ, ನದಿ, ಸ್ಥಾವರ, ಏನೇ ಜಗತ್ತು ಅದೆಲ್ಲವ ಆಕಾಶ ಶೂನ್ಯ ಸಂವೇದನ ಸ್ಫುರಣೆಯಿಂದ ಸೃಷ್ಟಿಯಾಗಿ ಕಾಣಿಸ್ತದೆ. ವಾಸ್ತವದಿಂದ ಇತರ ಏನಿಲ್ಲ. ಹೇ ರಾಮ, ಈ ಜಗತ್ತು ಚಿತ್ತೋಸ್ಥಿತ ಅದಪ್ಪ. ಹೆಂಗೆ ಯಾವುದೇ ಪುರುಷ ಸ್ತಂಭ ಮೂರ್ತಿ ಕಲ್ಪನಾ ಮಾಡ, ಮೂರ್ತಿ ಎರಡು ರೂಪ, ಒಂದು ಶಿಲ್ಪಿಯೊಳಗೆ ಸ್ಫುರಣ ಆಗ್ತತಿ, ಒಂದು ಆಕಾಶ ರೂಪ. ಮತ್ತು ಸ್ತಂಭ ಕಲ್ಪನಾ ಕಂಬದೊಳಗೆ ಈ ಮೂರ್ತಿ ಆಗ್ತವೆ ಅಂತ ಕಲ್ಪನೆ ಮಾಡ್ತಾವೆ. ಅವು ಸ್ತಂಭ ರೂಪನೇ, ಸ್ತಂಭದೊಳಗೆ ಸ್ಥಿತ ರೂಪ. ಮತ್ತು ಶಿಲ್ಪಿ ಚಿತ್ರೊಳಗೆ ನೃತ್ಯ ಮಾಡ್ತಾರೆ, ಹಿಂಗೆ ಮಾಡಬೇಕು ಎಣಿಕೆ ಆಗ್ತಾವೆ. ರಾಮ, ಅದನ್ನು ಬಿಟ್ಟು ಏನು ಇಲ್ಲವೇ ಇಲ್ಲ. ಸ್ತಂಭ ರೂಪನೇ ಅದು. ಶಿಲ್ಪಿ ಚಿತ್ರ ಕಲ್ಪನಾ ಮಾತು, ಹಾಗೆ ಮಾಡೋಣ, ಹಿಂಗೆ ಮಾಡೋಣ, ಆ ಚಿತ್ರ ಹತ್ತೀವಿ. ಹಿಂಗೆ ಚಿತ್ರರೂಪ ಶಿಲ್ಪಿ, ಜಗತ್ರೂಪ ಮೂರ್ತಿಗಳ ಕಲ್ಪನಾ ಮಾತು. ಆತ್ಮಸ್ವರೂಪ ಸ್ತಂಭ ಹೆಂಗಿದ್ದ ಹಾಗೆ ಇರ್ತೈತಪ್ಪ. ಆತ್ಮನೇ ಇತರ ಏನೂ ಇಲ್ಲ. ಹೆಂಗೆ ಪಟದ ಮೇಲೆ ಮೂರ್ತಿ ಬರಲ್ಲ, ಬೋರ್ಡ್ ಮೇಲೆ. ಆದರೆ ಮೂರ್ತಿಯ ರೂಪ ಪಟವೇ ಅದು, ಮತ್ತೊಂದೇನಿಲ್ಲ. ಪಟದಿಂದ ಇತರ ಏನು ಇಲ್ಲವೇ ಇಲ್ಲ. ಆ ಪಟವೇ ಮೂರ್ತಿ ರೂಪ ಕಾಣ್ತಾ ಇದೆ. ಹೆಂಗೆ ಈ ಜಗತ್ ಆತ್ಮ ಇತರ ಏನೂ ಇಲ್ಲ. ಆತ್ಮವೇ ಜಗತ್ ರೂಪ ಭಾಸಮಾನ ಆಗ್ತೈತಿ. ಆತ್ಮ ಜಗತ್ ಭೇದನ ಇಲ್ಲ. ಹೆಂಗೆ ಬ್ರಹ್ಮ ಆಕಾಶ, ಹಾಗೆಯೇ ಜಗತ್ ಆಕಾಶ ರೂಪದ ಜಗತ್ ರೂಪ ಆಧಾರದ ಬ್ರಹ್ಮ ಅದಕ್ಕೆ ಅಲ್ಲಿ ಇರಾಮ. ಹೇ ರಾಮ, ಹೆಂಗೆ ಸಮೂಹದ ಜಗತ್ತಿನ ವಿದ್ಯಾ ಅವಿದ್ಯಾ ಎಲ್ಲವೂ ಸಂಕಲ್ಪದ ರಚಿತ ಅಲ್ಲವಪ್ಪ. ವಾಸ್ತವ ಎಲ್ಲವೂ ಆತ್ಮರೂಪನೇ. ಸಮತಾ, ಸತ್ಯತಾ, ನಿರ್ವಿಕಾರತಾ ಆದಿ ಹಿಡ್ಕೊಂಡು ಅದರೊಳಗೆ ವಿಪರೀತ ಅವಿದ್ಯಮಾನ ರೂಪ ಎಲ್ಲ ರೂಪ ಅದೇ.
ಒಂದೇ ಅಸ್ಫುರಣ ಆಗ್ತದೆ, ಒಂದೇ ರೂಪ. ಹೆಂಗೆ ಸ್ವಪ್ನ ಜಗತ್ ಅನುಭವದಿಂದ ಸ್ಥಿತ ಆಗ, ಮತ್ತು ಅದೆಲ್ಲವೂ ಆತ್ಮರೂಪ ಆಗಿದೆ. ಹಂಗೆ ಈ ಜಗತ್ತೆಲ್ಲವೂ ಬ್ರಹ್ಮರೂಪದಪ್ಪ. ಅದರಿಂದ ಬಿಟ್ಟು ಬೇರೆ ಏನು, ಎಲ್ಲ ಕಲ್ಪನಾ. ಅದ್ರಾಗ ಶಾಖಾ ಕಲ್ಪನೆ ಇಲ್ಲ, ಬ್ರಹ್ಮಸತ್ತ ನಿರ್ವಿಕಾರ ತನ್ನೊಳಸ್ತ, ಅದರೊಳಗೆ ಕಾರಣ ಇಲ್ಲ ಕಾರ್ಯ. ಹೆಂಗೆ ನದಿ ಮೇಘದ ಒಂದೇ ಜಲ ಇರ್ತದೆ, ಹಂಗೆ ಎಲ್ಲ ಜಗತ್ ಬ್ರಹ್ಮರು. ರಾಮ ಹೇಳ್ತಾನೆ, ಹೇ ಭಗವಂತ, ವರ ಮತ್ತು ಶಾಪದ ಕರ್ತ ಅಪರಿಚ್ಛಿನ್ನ ಇರ್ತಾರೆ. ವರ ಕೊಡಮ್ಮ ಮತ್ತು ವರ ಮತ್ತು ಶಾಪ ಕೊಡುವಂಥ ಕರ್ತ ಪರಿಚ್ಛಿನ್ನ ಆಗ್ತಾರೆ. ಕಾರಣ ಇಲ್ಲದೆ ಕಾರ್ಯ ಆಗುವುದಿಲ್ಲ. ನೀವು ಹೆಂಗೆ ಹೇಳ್ತೀರಪ್ಪ, ಕಾರಣ ಕಾರ್ಯ ಏನೂ ಇಲ್ಲ ಅಂದಿರಲ್ಲ. ರಾಮ ಶುದ್ಧ ಚಿದಾಕಾಶ ಆತ್ಮಸತ್ತ ಕಿಂಚಿತ್ ಜಗತ್ತಾಗಿದೆ. ಹೆಂಗೆ ಸಮುದ್ರ ತರಣ ಹೇಳ್ತಾವಪ್ಪ, ಹಂಗೆ ಆತ್ಮ ಜಗತ್ ಸ್ಫುರಣ ಆಗ್ತೈತಿ. ಹಂಗೆ ತರಂಗ ಜಲರೂಪನ, ಹಂಗೆ ಜಗತ್ ಆತ್ಮರೂಪನ. ಆತ್ಮನಿಂದ ಇತರ ಏನೂ ಇಲ್ಲ. ಹೆಂಗೆ ಆದಿ ಪರಮ ಸೃಷ್ಟಿಯ ಸ್ಫುರಣ ಆಯಿತು, ಹಾಗೆ ಸ್ಥಿತ ಅದಪ್ಪ. ಅನ್ಯಥಾ ಮತ್ತೊಂದು ಎಲ್ಲ ಜಗತ್ ಸಂಕಲ್ಪ ಅನೇಕ ಪ್ರಕಾರ ವಾಸನ ಸಂವೇದನ ಸ್ಫುರಣ. ಯಾವನಿಗೆ ಸ್ವರೂಪದ ವಿಸ್ಮರಣ ಆತೋ ಅವನಿಗೆ ಈ ಜಗತ್ ಸತ್ರೂಪ ಕಾಣ. ಈ ಜಗತ್ತು ಸತ್ತ. ಯಾವನಿಗೆ ಆತ್ಮ ವಿಸ್ಮರಣ, ಸ್ವರೂಪದ ವಿಸ್ಮರಣ, ಅವನಿಗೆ ವಿಚಾರ ಉತ್ಪನ್ನ ಅದೇ ಕಾಲ. ಯಾವ ಕಾಲ ವಿಚಾರ ಉತ್ಪನ್ನ ಆತೋ ಆ ಕಾಲ ಅಜ್ಞಾನ ನಿದ್ರೆಯಿಂದ ಅಭಾವ. ಅಜ್ಞಾನ ವಿಚಾರ. ರಾಮ ಯಾವ ವಿಚಾರ ಮತ್ತು ಅಭ್ಯಾಸ ಮನ ತದ್ರೂಪ ಆಗ್ತದೋ, ವಿಚಾರ ಮತ್ತು ಅಭ್ಯಾಸ ತದ್ ಏಕ, ಅದರಿಂದ ಅವಾಗ ಇವನಿಗೆ ಯಥಾರ್ಥ ದರ್ಶನ ಆಗ್ತದೆ. ಅಭ್ಯಾಸ ಸಂಪೂರ್ಣ ಬ್ರಹ್ಮಾಂಡ ತನ್ನ ತಾನೇ ಕಾಣ್ತದೆ. ಯಾಕೆ ತನ್ನಂಥ ಸ್ಥಿತ ಯಾವುದು ಎಲ್ಲಕ್ಕೂ ಅಧಿಷ್ಠಾನವಾಗಿದೆಯೋ ಅದು ಬಿಟ್ಟಿಲ್ಲ. ಆತ್ಮಸತ್ತ ಅದರೊಳಗೆ ಇವನಿಗೆ ಅಹಂ ಪ್ರತೀತಿ ಆಗ ಈ ಕಾಣದ ತನ್ನೊಳಗೆ ತಾನು ಸೃಷ್ಟಿ ಕಾಣ. ಹೆಂಗೆ ಸ್ಪಂದಸ್ಪುಣ ಹಾಗೆ ಅದಕ್ಕೆ ಸಿದ್ಧ ಆಗ್ತದೆ. ನಿರಾವರಣ ದೃಷ್ಟ ಆಗ್ತದೆ. ನೋಡಿ, ನಿರಾವರಣ ದೃಷ್ಟ ಎಲ್ಲ ಸಂಕಲ್ಪ ಸಿದ್ಧ ಆಗ್ತದೆ. ಯಾಕೆ ಈ ಜಗತ್ ಆತ್ಮ ಸಂಕಲ್ಪದ ರಚನೆ ಐತಿ. ಅದರೊಳಗೆ ಇದಕ್ಕೆ ಅಹಂ ಪ್ರತ್ಯಯ ಆಗ. ಹೇ ರಾಮ, ಯಾವ ಸಂಕಲ್ಪ ಇವನಿಗೆ ಹೇಳ್ತದೋ ಅದು ಕಾರ್ಯ ಹಾಗೆ ಏನು ಸಂಕಲ್ಪ ಹಂಗೆ ಕಾಣ. ರಾಮ ಶುದ್ಧ ಸಮಯ ಸಂಕಲ್ಪ ಅದೇ ಆಗಿ ಕಾಣಿಸ್ತದೆ. ಆ ಸಂಕಲ್ಪ ರೂಪನೇ ಅದು. ಸಂಕಲ್ಪ ಬಿಟ್ಟು ಇತರ ಏನಿಲ್ಲ. ಈ ಕಾರಣದ ವರ ಶಾಪ ಅದು ಬಿಟ್ಟು ಬೇರೆ ಕಾರಣ ಇಲ್ಲ. ಇದು ಒಂದೇ. ಮತ್ತು ವರ ಶಾಪವು ಸಂಕಲ್ಪ ರೂಪ ಎಲ್ಲ ಅಲ್ಲಿಗೆ ಬಂತು. ಮತ್ತು ಅದರಿಂದ ಏನು ಪದಾರ್ಥ ಉತ್ತಲ್ಲ, ಯಾವ ಕಾರಣ ಸಮವಾಯ ಅದು ಇಲ್ಲವೇ ಇಲ್ಲ. ಸಂಕಲ್ಪವೇ ಹೆಂಗಿದ್ದ, ಅದಕ್ಕೆ ಎಲ್ಲ ಅಕಾರಣ ರೂಪ, ಅಂದರೆ ಕಾರಣ ಇಲ್ಲ. ಮತ್ತು ಬ್ರಹ್ಮರೂಪ ಸಮುದ್ರ ತರಂಗಿ ಆಗ್ತವ, ಅದು ಬೇರೆ ಕಾರಣ ಮತ್ತು ಕಾರ್ಯಗಳು ನಿನಗೆ ಏನು ಹೇಳಿಪ್ಪ. ಎಲ್ಲ ಜಗತ್ ಬ್ರಹ್ಮರು, ಅದನ್ನು ಬಿಟ್ಟು ದ್ವೈತ ಒಂದೇ ಕಲ್ಪನಾ, ಮತ್ತೊಂದು ಏನು ಇಲ್ಲವೇ ಇಲ್ಲ. ನಮ್ಗೆ ಸದಾ ಬ್ರಹ್ಮಸತ್ತಾನ ಕಾಣಿಸ್ತಪ್ಪ. ನಮಗಂತೂ ಬ್ರಹ್ಮಸತ್ತಾನ ಕಾರ್ಯಕಾರಣ ಏನು ಕಾಣೋದಿಲ್ಲ. ಹೆಂಗೆ ಸ್ವಪ್ನ ಯಾವನ ಮನೆಯೊಳಗೆ ಪುತ್ರ ಉತ್ಪನ್ನ ಅದ, ಭಾಳ ದೊಡ್ಡ ಉತ್ಸವ ಪ್ರಾಪ್ತ. ಯಾವಾಗ ಜಾಗೃತ ಸಂಸ್ಕಾರ ಚಿತ್ತೊಳಗೆ ಅವಾಗ ಗೊತ್ತಾಯ್ತು ಎಲ್ಲ ಅದು ಪಿತಾನ್ ಇದೆ, ಉತ್ಪನ್ನ ಇಲ್ಲ, ತಂದಿನೇ ಇಲ್ಲ, ಮಗ ಹೆಂಗಲ್ಲವ ನೋಡಿ. ಹೆಂಗೆ ಪುತ್ರ ಹೆಂಗೆ ಆದಪ್ಪ, ಎಲ್ಲ ತನ್ನ ರೂಪನೇ ಅದು. ಯಾವುದು ಕಾರಣ ಭಾರ್ತದ ಅದು ಕಾರ್ಯ ಇಲ್ಲ. ಮತ್ತು ಏನು ಸ್ವಪ್ನ ಮಾಡ್ಕೊಂಡು ಅವ್ನಿಗೆ ಹೆಂಗೆ ಕಾಣುತ್ತೆ ಹಾಗೆ ಭಾವ ಮಾಡ್ತಾನ. ಹೆಂಗೆ ವರ ಶಾಪ ಆಶ್ರಯ ಸಂಕಲ್ಪವೇ ಅದು. ಸಂಕಲ್ಪವೇ ವರ ಶಾಪ ಪ್ರತೀತ ಕಾರಣವೂ ಇರ್ತದೆ. ಯಾರಿಗೆ ಶುದ್ಧ ಸಂವೇದನ ಜೊತೆ ಏಕತಾ ಆಗಿರ್ತೋ ಅವ ನಿರಾವರಣ. ಅವನು ಯಾವ ಸ್ಫುರಣ ಆಭಾಸ ಸ್ಫುರಣ ಆಗ್ತದೋ ಅನಿಸಿದ್ದ ರಾಮೇ ತಾನೇ ಭಗವಂತ. ಒಂದು ಹೀಗದಲ್ಲ, ಯಾರಿಗೆ ಆವರಣದ ಯಾವ ಸಂಕಲ್ಪ ಹೆಂಗೆ ಸ್ಫುರಣ ವರ ಕೊಡ್ತಾನೆ ಅಥವಾ ಶಾಪ ಹಾಗೇನೆ ಆಗಿರ್ತದೆ. ಸ್ವರೂಪದ ಸಾಕ್ಷಾತ್ಕಾರ ಅವನು ಆಗಿಲ್ಲ. ಶುಭ ಕರ್ಮ ಅವನಿಂದ ಪ್ರತ್ಯಕ್ಷ ಕಂಡು ಬರ್ತಾವ. ಶುದ್ಧ ಕರ್ಮವೇ ಕಾರಣ. ವರ ಶಾಪ ನೀನು ಹೆಂಗೆ ಹೇಳ್ತೀಪ. ನಿರಾವರಣ ಪುರುಷ ಸಂಕಲ್ಪ ಸಿದ್ಧಿ ಆಗತ್ತೆ. ವಸಿಷ್ಠ ರಾಮ ಶುದ್ಧ ಚಿನ್ಮಾತ್ ಏನು ಸತ್ತ ಅದು
ಅದೇ ಚಿತ್ ಧಾತು ಅನಿಸ್ಕೋತೈತಿ ನೋಡಿ. ಚಿತ್ ಧಾತು ಏನು ಆಭಾಸ ಸ್ಫುರಣ ಆತೋ, ಯಾವುದು ಸಂವೇದನ ಅನಿಸ್ಕೋತೈತಿ, ಅದು ಸಂವೇದನ ಯಾವ ಸ್ಫುರಣ ಆಕತ್ತೋ ಅವು ತಿಳಿಯಲ್ಪಡೋದು ನಾನು ಬ್ರಹ್ಮನದೇನಿ ಅಂದ್ಬಳಿ ಸಂವೇದವ ತನ್ನಷ್ಟಾನ ಜಗತ್ಪಿತ ಅಂತ ತಿಳ್ಕೊಳಕ. ಯಾಕೆ ಅದ್ರ ಮುಂದೆ ಮನೋರಾಜ್ಯದ ಕಲ್ಪನಾ ಮಾಡ್ದ, ಅವಾಗ 5 ಭೂತಗಳು ತಿಳ್ಕೊಳತ್ತ. ಶೂನ್ಯರೂಪ ಆಕಾಶ ಆಯ್ತು, ಸ್ಪಂದರೂಪ ವಾಯು ಆಯ್ತು, ಉಷ್ಣರೂಪ ಅಗ್ನಿ ಆಯ್ತು, ದ್ರವತ್ವರೂಪ ಜಲ, ಕಠೋರೂಪ ಪೃಥ್ವಿ, ಮತ್ತು ದೇಶ ಕಾಲ ಕಲ್ಪನಾ, ಸ್ಥಾವರ ಜಂಗಮ ಪದಾರ್ಥದ ಕಲ್ಪನಾ, ವೇದಶಾಸ್ತ್ರ ಧರ್ಮ ಅದರ ಸ್ಫುರಣ. ಅದರೊಳಗೆ ಇದು ನಿಶ್ಚಯ ಆತದ, ಇವ ತಪಸ್ವಿ ಅದಾನ, ಇವ ತಪಾಸ್ ಮಾಡ್ಯಾನ, ಇವ ಹೇಳಿದ್ಮೇಲೆ ವರ ಆಗ್ತತಿ. ಏನೇ ಏನಾಗ್ತಾನೋ ಆ ಸ್ವರೂಪ ಸಾಕ್ಷಾತ್ಕಾರ, ಇದೆಲ್ಲ ಸಾಕ್ಷಾತ್ಕಾರ ರಹಿತ. ಆದರೂ ಅವ ಹೇಳಿದ ಅದು ಫಲ, ತಪಸ್ಸಿನ ಫಲ. ಅವ ಏನು ಶಾಪ ಕೊಡ್ತಾನೆ, ತಪಸ್ಸಿನ ಫಲ. ವರ ಕೊಟ್ರೆ ಅವ ಮಾಡಿದ ತಪಸ್ ಆದಿ ಸಂಕಲ್ಪ ಹಂಗ. ಅಂದರೆ ವರ ಶಾಪದ ಕರ್ತ ತಪಸ್ವಿದಲ್ಲ, ಅವನ ಅಧಿಷ್ಠಾನ ಅದೇ ಸಂವೇದ. ಅದರಿಂದ ಆದಿ ಸಂಕಲ್ಪ ಸ್ಫುರಣ ರಾಮ, ವರ ಶಾಪ ಸಂಕಲ್ಪ ರೂಪ, ಸಂಕಲ್ಪ ಸಂವೇದನ ಸ್ಫುರಣ ಆಯ್ತು. ಸಂವೇದನ ಆತ್ಮನ ಆಭಾಸ ಅಂದರೆ ನಾನು ಕಾರಣ ಕಾರ್ಯ ಏನು ಹೇಳಿಪ್ಪ ನಿನಗೆ, ಮತ್ತು ಜಗತ್ತ ಏನು ಹೇಳಿ ಆತ್ಮನ ಆಭಾಸ ಸಂವೇದನ ಬ್ರಹ್ಮ. ಅದರ ಮುಂದೆ ಸಂಕಲ್ಪಪೂರ್ವಕ ಸೃಷ್ಟಿ ರಚನೆ, ನಾನು ನೀನು ಆದಿ ಎಲ್ಲವೂ ಸಂಕಲ್ಪದ. ಹೇ ಅವರು ಬ್ರಹ್ಮ ಅಂತ ಹೆಂಗೆ ಹೇಳಬೇಕು, ನಿರಾಕಾರ ನಿರಾಧಾರ ಅದ, ನಿರಾದಮ್ ಅಸ್ತಿತ್ವ, ಏನು ಆಕಾರ ಅದು ಪ್ರಾಪ್ತ ಆಗಿಲ್ಲ. ಅದಕ್ಕೆ ವಿಶ್ವವು ಅದೇ ರೂಪಕ್ಕೆ ತಿಳ್ಕೊ ರಾಮ. ಹೆಂಗೆ ಅದು ಸ್ಪಂದ ಆತೋ ಹಾಗೆ ಸ್ಥಿತ, ಅನ್ಯಥಾ ಇಲ್ಲಪ್ಪ. ಅದೇ ವಿಪರೀತ ಆತಂದ್ರೆ ನೋಡಿ, ಆತ ಒಂದು ವೇಳೆ ಆಗಿಲ್ಲ ಅಂದರೆ ಅಗ್ನಿ ಉಷ್ಣತಾ ಸ್ಪಂದತ ಇತ್ಯಾದಿ ತನ್ನೋಡ್ತಾ ಸ್ವಭಾವ ಸ್ಥಿತ ಆಗಲ್ಲ. ಮತ್ತು ನಮಗೆ ಎಲ್ಲವೂ ಬ್ರಹ್ಮರು ಅವೆಲ್ಲ ನಮಗೆ ಮಾತು. ಹೆಂಗೆ ಶರೀರ ಎಲ್ಲ ಭೂ ಮಾಂಸ ಬಿಟ್ಟು ಇತರಿಲ್ಲ, ಹಂಗೆ ನಮಗೆ ಬ್ರಹ್ಮನ ಬಿಟ್ಟು ಇತರಿಲ್ಲ. ಹೆಂಗೆ ಘಟಗಳು ಮಣ್ಣಿಂದ ಇತರ ಏನೂ ಇಲ್ಲ, ಹಂಗೆ ಕಾಷ್ಟ ಪುತ್ಳಿ ಕಾಸ್ಟ್ ಬಿಟ್ಟು ಕಟ್ಟಿಗೆ ಆಟಿ ಸಾಮಾನು ಕಟ್ಟಿಗೆ ನಮಗೆ. ಹಂಗೆ ಜಗತ್ ಬ್ರಹ್ಮಂದ ಇತರಿಲ್ಲ ರಾಮ. ಏನೇನು ಜಗತ್ತು ನಿನಗೆ ಕಾಣಿಸ್ತೈತೋ ಅದು ಬ್ರಹ್ಮವೇ. ಬ್ರಹ್ಮವೇ ಸ್ಫುರಣೆಯಿಂದ ಹೆಸರು ನಾನಾ ಪ್ರಕಾರ ಜಗತ್ತು. ಹೆಂಗೆ ಸಮುದ್ರ ದ್ರವತ ತರಂಗ ಬುದ್ಬುದ ಆಯ್ಕ, ಹಂಗೆ ಬ್ರಹ್ಮ ಸಂವೇದನದ ಜಗತ್ ರೂಪ ಕಾಣಿಸ್ತಪ್ಪ. ಪರಬ್ರಹ್ಮದ ಇತರೇನು ಇಲ್ಲ. ಹೆಂಗೆ ಪರ್ವತದಿಂದ ಜಲ ಬೀಳ್ತದೋ ಅದರ ಕಣ ಕಣ ಪ್ರತಿಯೊಂದು ಕೂಡ ಅವು ಹೆಂಗೆ ಕಾಣಿಸ್ತದೆ, ಅವು ಬೇರೆ ಇಲ್ಲ. ಬೇರೆ ಬೇರೆ ಕಾಣಿಸ್ತವೆ, ಬಿದ್ಮೇಲೆ ಅವ್ರ ಸಮುದ್ರ ರೂಪ ಎಲ್ಲ ಕೂಡಿ. ಪರಂತು ಅದೆಲ್ಲ ಜಲ ಬಿಟ್ಟಿರ್ತಾರೆ ಏನು ಎಲ್ಲ ಚಿತ್ಸ್ಪೂರ್ಣ ಅವ ನಾನಾ ಪ್ರಕಾರ ಜಗತ್ತು ಕಾಣ. ಯಾವ ಚಿತ್ ನಿಂತು ಬಿಡ್ತೋ ಅವ ಎಲ್ಲ ಮತ್ತು ಅದ್ವೈತ ರೂಪ ಆಗುತ್ತೆ. ಪರಬ್ರಹ್ಮಂದು ಇತರೇನೂ ಇಲ್ಲ, ಬ್ರಹ್ಮವೇ ಸ್ಥಾವರ ಜಂಗರು ಕಾಣ. ಎಲ್ಲೇ ಪುರ್ಯಷ್ಟಕದ ಸಂಬಂಧ ಆಗಿಲ್ಲವೋ ಕಾಣುವುದಿಲ್ಲ, ಅದು ಅಜಂಗಮ ಆಗ. ಎಲ್ಲಿ ಪುರುಷ ಸಂಬಂಧ ಬಂತು ಅಲ್ಲೇ ಜಂಗಮ ರೂಪ ಓಡಾಡೋ ಕಾಣ. ಜಂಗಮ ರೂಪ ಅಜಂಗಮ ಅನಿಸ್ಕೋತೆ, ಪುರ್ಯ ಸಂಬಂಧ ಜಂಗಮ ರೂಪ ಕಾಣ. ಪರಂತು ಆತ್ಮನು ಉಭಯತ್ತು ಎರಡೂ ಸಮಾನ. ಎಲ್ಲೇ ಆತ್ಮದೃಷ್ಟಿ ವಿಚಾರ ಒಂದೇ ಕೈ ಅಂಗುಲಿ ಯಾರಿ ಉಷ್ಣತ ಅಥವಾ ಶೀತಲ ಸಂಯೋಗ ಆತೋ ಅದು ಸ್ಫುರಣ. ಯಾವನಿಗೆ ಶೀತಲ ಉಷ್ಣ ಸಂಯೋಗ ಆಗಿಲ್ಲವೋ ಅವನು ಸ್ಫುರಣ ಆಗಲ್ಲ. ತಂಪಿನ ಕೂಡ ಸಂಬಂಧ ಬಂತು ತಣ್ಣಗಾಯ್ತು ನೋಡು ಅಂತಿದೆ, ಬಿಸಿ ಕೂಡ ಸಂಪರ್ಕ ಬಂತು ಬಿಸಿ ಅನಿಸ್ತು, ಸಂಪರ್ಕ ಆಗಲಿಕ್ಕೆ ಉಷ್ಣೇನು ತಂಪು ಸ್ಫುರಣ. ಯಾವ ಥರ ಆಕಾರ ಅವನು ಎಷ್ಟು ಸಂಯೋಗ ಆಗಿಲ್ಲ ಅದ್ರ ಜಡ ನೋಡಿ. ಆ ಜಡವು ಮುಂದೆ ಎರಡು ಪ್ರಕಾರ, ಒಂದು ಪುರ್ಯಷ್ಟಕ ಸಂಯೋಗ, ಮತ್ತೊಂದು ಜಡ. ಒಂದು ಪುರ್ಯಷ್ಟಕ ಸಂಯೋಗ ಇಲ್ಲ ಅದು ಜಡ. ವೃಕ್ಷ ಪರ್ವತಕ್ಕೆ ಪುರ್ಯಷ್ಟಕ ಸಂಯೋಗ ಇದೆ, ಪರಂತು ಘನ ಸುಷುಪ್ತಿ ಜಡತೆಯೊಳಗೆ ಸ್ಥಿತ. ಆ ಕಾರಣದಿಂದ ಜಡ ಕಾಣಿಸ್ತೈತಿ. ಮೃತ್ತಿಕಾ ಪುರ್ಯಷ್ಟಕ ರಹಿತ, ಈ ಕಾರಣದ ಜಡ
ಪರಂತು ವಾಸ್ತು ಸಾವರ ಜಂಗಮ ಇಷ್ಟ ಅನಿಷ್ಟ ಶವರ ಶಾಪ ದೇಶ ಕಾಲಪ ಎಲ್ಲವೂ ಬ್ರಹ್ಮರೂಪನೇ ಅದಪ್ಪ. ಬ್ರಹ್ಮಸತ್ತ ಹಿಂಗೆ ಸ್ಥಿತ ಅದ ಹೆಂಗೆ ತನ್ನ ಅನ್ನುವ ಸಂಕಲ್ಪನಗಳು ನಾನಾ ಪ್ರಕಾರ ಕಾಣ. ಪರಂತು ಸಂಕಲ್ಪ ಬಿಟ್ಟಿದ್ರೆ ಏನೂ ಇಲ್ಲಪ್ಪ. ಹೆಂಗೆ ಮೃತ್ತಿಕೆ ಆಟಿಗೆ ಸಮಾನ ಮಾಡೋದು, ಇದು ಸೇನಾ ಸೈನಿಕರು ಸೇನಾಧಿಪತಿ ಮಾಡ್ತಾರೆ. ಪರಂತು ಅವೆಲ್ಲ ಮಣ್ಣ. ಮೃತ್ತಿಕ ಇತರೆ ಬಿಟ್ಟದೇನು ಹೆಂಗೆ ಅದೇ ರೀತಿ ಅನೇಕ ಪ್ರಕಾರ. ಪರಂತು ಮಣ್ಣಿನ ರೂಪನು ಮಣ್ಣು ಬಿಟ್ಟು ಮತ್ತೊಂದು ಹಂಗೆ ಎಲ್ಲ ಅರ್ಥ ಧಾರಣ ಮಾಡುವಂಥ ಚೇತನ ಧಾತು ನಾನಾ ಪ್ರಕಾರದ ಆಕಾರ ಪ್ರಾಪ್ತಿ ಆಗ್ತದೆ. ಪರಂತು ಚೇತನ ತಾಯಿಂದ ಇತರೆ ಏನಿಲ್ಲಪ್ಪ. ರಾಮ ಧಾತು ಎದಕ್ಕಂತಾರಪ್ಪ, ಯಾವುದು ಏನು ಅರ್ಥವನ್ನು ಧಾರಣ ಮಾಡ್ತದೋ ಅಷ್ಟು ಪದಾರ್ಥ ಏನು ಕಾಣ್ತೋ ಅದೆಲ್ಲ ಅರ್ಥರೂಪ, ಅದರ ಅರ್ಥ. ಮತ್ತು ವಸ್ತು ರೂಪದ ಯಾವ ಧಾತು ಆತ್ಮಸತ್ತ ಅದಕ್ಕೆ ಎರಡು ಅರ್ಥ ಧಾರಣ. ಒಂದು ಸ್ವಪ್ನ ಅರ್ಥ, ಅಂತಂದು ಬೋಧ ಜ್ಞಾನ ಅರ್ಥ. ಬೋಧ ಅರ್ಥ ಸ್ವಪ್ನ ಅರ್ಥದೊಳಗೆ ನಾನಾತ್ವ ಕನಸು ಕಾಣ. ಬೋಧ ಅರ್ಥ ಒಂದೇ, ಜ್ಞಾನ ಅಂತಂದ್ರೆ ಅದ್ವೈತ ಒಂದೇ. ಹೆಂಗೆ ಒಂದೇ ಧಾತು ಕೂಡುವುದರಿಂದ ಬಿಡುವುದರಿಂದ ಎರಡು ಅರ್ಥ ಕಾಣಿಸ್ತದೋ ಹಾಗೆ ಅರ್ಥ ಪರಸ್ಪರ ಪ್ರತಿಯೋಗಿ ಶಬ್ದ, ಪರಂತು ಒಂದೇ ಧಾರಣ ಮಾಡ್ಯಪ್ಪ. ಹೆಂಗೆ ಸ್ವಪ್ನದ ಅರ್ಥ ಬೋಧ ಅರ್ಥ ಈ ಎರಡಕ್ಕೂ ಬ್ರಹ್ಮ ಸತ್ಯ ಧಾರಣ ಮಾಡ್ಯದ. ಹೆಂಗೆ ತರಂಗ ಬಂದು ಜಲರೂಪ, ಹಂಗೆ ಜಗತ್ತು ಬ್ರಹ್ಮರೂಪದ. ಯಾವ ಜ್ಞಾನವಾನ ಅವೆಲ್ಲವೂ ಬ್ರಹ್ಮ ಕಾಣಿಸ್ತದೆ, ಅಜ್ಞಾನಿಗೆ ನಾನಾಯ ಕಾಣಿಸ್ತದೆ. ಅದಕ್ಕೆ ನೀನು ಸ್ವಭಾವ ನಿಶ್ಚಿತ ಮಾಡ್ಕೊಂಡು ನೋಡು.